ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೇಮ್ ಚಾನಲ್ ಬೈ ಸಂಧ್ಯಾ ಫ್ರೆಂಡ್ಸ್. ಇವತ್ತೊಂದು ಮಟನ್ ಕೈಮಾ ಉಂಡೆ ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಫ್ರೆಂಡ್ಸ್. ಹಾಗೆಯೇ ಮೊದಲನೇದಾಗಿ ಕೊನೆ ತನಕ ವೀಡಿಯೋ ನೋಡಿ ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹೊಸ್ದಾಗಿ ನೋಡೋರೆಲ್ಲನೂ ನಿಮ್ಮೆಲ್ಲರ ಸಪೋರ್ಟಿಗೆ ಬೇಕು ನನಗೆ. ಹಾಗಾಗಿ ಮತ್ತು ಬನ್ನಿ ಇವಾಗ ಏನೇನು ಬೇಕು ಮಟನ್ ಕೈಮಾ ಉಂಡೆ ಸಾರಿಗೆ ನೋಡೋಣ. ನೋಡಿ, ಇದು ಅರ್ಧ KG ಅಷ್ಟು ಮಟನ್ನ ಕೈಮಾ ಓಡಿಸ್ಕೊಂಬಂದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ ಇಟ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜು ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಚಿಟ್ಟಿದ್ದೀನಿ. 2 ಸ್ಪೂನು ಹುರ್ಗಡ್ಲೆ, 5 ಒಣಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಅದು ಖಾರ ಜಾಸ್ತಿ ಇದೆ ಅದಕ್ಕೆ. ಮತ್ತು ನೋಡಿ, ಚಕ್ಕೆ ಲವಂಗ ಮತ್ತು ಸ್ವಲ್ಪ ಕಲ್ಲುವು, ಒಂದು ಏಲಕ್ಕಿ. ನೋಡಿ, 5-6 ಬಾದಾಮ್ ಇಟ್ಕೊಂಡಿದ್ದೀನಿ. ಮತ್ತು ಅರ್ಧ ಸ್ಪೂನಷ್ಟು ಮೆಣಸು, ಒಂದು ಟೊಮೆಟೊ ಮತ್ತು ಗಸಗಸೆ ಫ್ರೆಂಡ್ಸ್, ಮತ್ತು ಧನಿಯಾ ಪೌಡರು. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ನೋಡಿ, ಬಾಣಲೆ ಬಿಸಿಯಾಗಿದೆ. ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಎಣ್ಣೆ ಬಿಸಿಯಾಗಿದೆ ಅಲ್ವಾ, ಚಕ್ಕೆ ಲವಂಗ ಏಲಕ್ಕಿ ಕಲ್ಲುವು ಮತ್ತು ಬಾದಾಮ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಮೆಣಸು ಇವಾಗಲೇ ಹಾಕ್ತಾಯಿದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ, ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡೋಣ. ನೋಡಿ, ಈಗ 1 ಸ್ಪೂನಷ್ಟು ಗಸಗಸೆ, ಇವಾಗ ಈರುಳ್ಳಿ, ಇವಾಗ ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಣಮೆಣ್ಸಿನ್ಕಾಯಿ. ಇವಾಗ ನೋಡಿ, ಹುರ್ಗಡ್ಲೆ ಮತ್ತು ಕೊತ್ತಂಬರಿ ಸೊಪ್ಪು. ಇವಾಗ ಇದೆಲ್ಲ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಡಿದ್ದಾದಮೇಲೆ ಧನಿಯಾ ಪೌಡರು, ಇದು ಮನೇಲೇ ಮಾಡಿರೋದ್ರಿಂದ ನಾವೇನು ಜಾಸ್ತಿ ಇದು ಫ್ರೈ ಮಾಡೋವಾಗ ಹಾಕ್ಕೊಂಡಿಲ್ಲ. ನೋಡಿ, ಇದರೊಳಗೆ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಇದು ತಣ್ಣಗಾಗಕ್ಕೆ ಬಿಡೋಣ. ಇವಾಗ ಇದಕ್ಕೆ ನೋಡಿ, ಸ್ವಲ್ಪ ತೆಂಗಿನಕಾಯಿನ 1-2 ಸ್ಪೂನ್ ಅಷ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಉದ್ದುದ್ದಕ್ಕೆ. ಇದೇನು ಫ್ರೈ ಮಾಡೋಂಥ ಅವಶ್ಯಕತೆ ಇಲ್ಲ. ಬೇಕು ಅಂದರೆ ನೀವು ಈರುಳ್ಳಿ ಎಲ್ಲ ಫ್ರೈ ಮಾಡೋವಾಗೆ ಹಾಕ್ಕೊಬೋದು. ಈಗ ಹಾಕಿದ್ರೂ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇದೆಲ್ಲ ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ಮಸಾಲ ತಣ್ಣಗಾಗೋ ಅಷ್ಟರೊಳಗೆ ನೋಡಿ, 1 ಕಪ್ ಈ ಚಿಕ್ಕ ಬೌಲಲ್ಲಿ 1 ಕಪ್ ಬೌಲು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಇದು ಕೈಮಾ ಉಂಡೆ ಮಾಡೋದಕ್ಕೆ ಹೊಡ್ಕೊಂಬಿಡುತ್ತೆ ಅಂದ್ಬಿಟ್ಟು ಇದು ಬೈಂಡಿಂಗೋಸ್ಕರ ಹಾಕ್ಕೊಳ್ತೀವಲ್ಲ, ಹಂಗಾಗಿ ನೋಡಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಪೌಡರ್ ಮಾಡ್ಕೊಳ್ಳೋಣ ಇದನ್ನು. ನೋಡಿ, ಅದ್ರ ಜೊತೆಗೆ 1/4 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು. ನೋಡಿ, ಇದು ಧನಿಯಾ ಪೌಡರು 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಪುಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದು ಪೌಡರ್ ಆಗಿದೆ ನೈಸ್ಗೆ. ಇವಾಗ ಇದ್ರ ಜೊತೆಗೇ ಕೈಮಾ ಉಂಡೆ ನಾವು ಹೊಡ್ಸ್ಕೊಂಬಂದಿದ್ದೀವಲ್ಲ, ಅದನ್ನು ಹಾಕ್ಕೊಳ್ಳೋಣ. ಅವರು ನೈಸಾಗಿ ಹೊಡೆದಿದ್ದಾರೆ, ಅದು ಸ್ವಲ್ಪ ದಪ್ಪ ದಪ್ಪ ಇದೆ ಅಲ್ವಾ. ಇದ್ರ ಜೊತೆಗೆ ಹಾಕ್ಕೊಂಡ್ರೆ ಅದು ಹುರ್ಗಡ್ಲೆ ಮತ್ತು ಅದು ಚಿಲ್ಲಿ ಪೌಡರ್ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ಇದನ್ನು ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಇದಕ್ಕೆ 1/4 ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಉಪ್ಪೆಲ್ಲ ಹಿಡ್ಕೊಳ್ಳುತ್ತೆ ಅಂತ 1/4 ಸ್ಪೂನೇ ಹಾಕ್ಕೊಂಡಿರೋದು. ಗ್ರೇವಿಗೆ ಬೇರೆ ಹಾಕ್ಕೊಳ್ತೀವಲ್ಲ ಆಮೇಲೆ. ಇವಾಗ ನೋಡಿ, ರುಬ್ಬಿದಾಗಿದೆ. ಒಂದೇ ಒಂದು ರೌಂಡ್ ತಿರುಗಿಸ್ಕೊಂಡಿರೋದು. ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ನೋಡಿ, ಇದನ್ನೊಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡಿದ್ದಾಗಿದೆ. ಮಸಾಲ ರುಬ್ಕೊಬೇಕು ಇವಾಗ. ನೋಡಿ, ಇವಾಗ ಮಸಾಲನೂ ತಣ್ಣಗಾಗಿದೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತೀನಿ. ಈಗ ಬಾಣಲೆ ಬಿಸಿಯಾಗಿದೆ, ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲ ಫ್ರೈ ಆಗಿದೆ, ಎಣ್ಣೆಲ್ಲ ಸೈಡ್ ಬಿಡ್ತಾ ಇದೆ. ನೋಡಿ, ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ನೀರು ಬೇಕೋ ಅಷ್ಟು.
ಇವಾಗ ಇದು ಕುದಿಯೋಕ್ಕೆ ಬಿಡೋಣ. ಇದು ಕುದಿಯೋಷ್ಟಿಗೆ ನಾವು ಅದು ಕೈಮಾನ ಉಂಡೆ ಮಾಡ್ಕೊಳ್ಳೋಣ. ನೋಡಿ ಇಷ್ಟಿಷ್ಟು ಉಂಡೆ ತೊಗೊಳ್ಳೋಣ. ನೋಡಿ ಇವಾಗ ಈ ಥರ ಉಂಡೆಗಳು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಾರನ್ನು ಕುದೀತಾ ಇದೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಬಿಟ್ಟು ಈ ಥರ ಹಿಂಗೆ ಮಿಕ್ಸ್ ಮಾಡೋಣ. ನಾನು ಅದ್ರೊಳಗೆ ಒಂದೆರಡು ಮೂಳೆ ಇತ್ತಲ್ಲ ಅದನ್ನು ಇವಾಗ ಹಾಕಿದ್ದೀನಿ. ನೋಡಿ ಇವಾಗ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಕುದೀಲಿ. ನೋಡಿ ಇವಾಗ ಸಾರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಒಂದೊಂದೇ ಉಂಡೆಗಳು ಹಾಕೋಣ. ಉಂಡೆಗಳು ಹಾಕಿದ ತಕ್ಷಣ ಮಿಕ್ಸ್ ಮಾಡೋದು ಬೇಡ, ಒಂದೆರಡು ನಿಮಿಷ ಆದಮೇಲೆ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದಾಗಿದೆ. ಇವಾಗ ಕೈಮಾ ಉಂಡೆ ಸಾರು. ಇದಕ್ಕೆ ನಾನು ಇವಾಗ ಸ್ವಲ್ಪ ಕಸೂರಿ ಮೆಥಿ ಹಾಕ್ತಾಯಿದ್ದೀನಿ. ನೋಡಿ ಸೂಪರಾಗಿ ರೆಡಿಯಾಗಿದೆ. ನಿಮಗೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಕಮೆಂಟ್ಸ್